ಈ ಕತೆ ಹೆಣ್ಣನ್ನು ತನ್ನ ದೇಹ ಸುಖಕ್ಕಾಗಿ ಇರುವವಳು ಮಾತ್ರ ಎಂದು ಭಾವಿಸಿದವನ ಕತೆ. ಆದ್ರೆ ಆತರ ಅಂತ್ಯ ಮಾತ್ರ ತುಂಬಾ ಘೋರವಾಗಿತ್ತು. ಇತ್ತೀಚೆಗೆ ಬೇಡರ ಹಳ್ಳಿಯಲ್ಲಿ ನಡೆದ ಘಟನೆ ಎಲ್ಲರನ್ನೂ ಒಂಥರ ಏನಪ್ಪ ಹುಡುಗಿರು ಈ ರೀತಿನೂ ಇರ್ತಾರಾ ಎನ್ನುವಂತೆ ಪ್ರಶ್ನೆ ಮಾಡುವಂತೆ ಮಾಡಿತ್ತು. ಹಲವಾರು ಟ್ರೋಲ್ಗಳು ಕೂಡ ಬಂದ್ರು. ಆಕೆಯ ನಡತೆಯನ್ನು ಎಲ್ಲರೂ ಟ್ರೋಲ್ ಮಾಡಿದ್ದೇ ಮಾಡಿದ್ದು. ಆದ್ರೆ ಆಕೆ ಏಕೆ ಹಾಗೆ ಮಾಡಿದ್ಲು? ತನ್ನ ಪ್ರಿಯಕರನನ್ನು ಕರೆದು ನಿನಗೆ ಸ್ವರ್ಗ ತೋರಿಸ್ತೇನೆ ಹೇಳಿ ನಂತರ ಅವನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹಾಗೇ ಸ್ವರ್ಗಕ್ಕೆ ಕಳಿಸುವಾಗ ಅವಳ ಮನಸ್ಥಿತಿ ಎಂತದು? ಈಗ ಎಲ್ಲ ನಾನಾ ಮಾತುಗಳು ಕೇಳಿ ಬಂತು. ಆದ್ರೆ ಈಗ ಒಂದೊಂದೇ ಸತ್ಯ ಹೊರ ಬರ್ತಿದೆ. ಆವಾಗ ನಮಗೆ ಅವಳು ಎಷ್ಟು ಕ್ರೂರಿಯಾಗಿ ಕಂಡ್ಲೋ, ಈಗ ಆ ತೀರಿ ಹೋದ ಆ ಕಿರಣ್ ಕೂಡ ಅದಕ್ಕಿಂತ ಕ್ರೂರಿಯಾಗಿ ಕಾಣಿಸ್ತಾ ಇದ್ದಾನೆ. ಅವಳನ್ನು ಕ್ರೂರಿಯಾಗಿಸಿದೆ ಆ ಕಿರಣ್ ಅನ್ಬೋದು. ಪ್ರೇಮ ಪ್ರೇಮಳಿಗೆ ಕಿರಣ್ ಪರಿಚಯ ಆದಾಗ ಅವರಿಬ್ಬರ ನಡುವೆ ಸ್ನೇಹ ಚಿಗುರುತ್ತೆ. ಆ ಸ್ನೇಹ ತುಂಬಾ ಗಟ್ಟಿಯಾಗಿ ಪ್ರೀತಿ ಮೂಡುತ್ತೆ. ಆ ಪ್ರೀತಿ ಎಷ್ಟರ ಮಟ್ಟಿಗಿರುತ್ತೆ ಅಂದ್ರೆ, ಪ್ರೇಮಳಿಗೆ ಕಿರಣ್ ಎಲ್ಲವೂ ಆಗಿದ್ದಕ್ಕೆಲೆ ಆಕೆ ತನ್ನ ಎಲ್ಲವನ್ನು ಆತನಿಗೆ ಸಮರ್ಪಿಸಿದ್ಲು. ಆದ್ರೆ ಈ ಕಿರಣಿಗೆ ಪ್ರೇಮಳ ಮೇಲೆ ನಿಜವಾದ ಪ್ರೀತಿ ಇರ್ಲಿಲ್ಲ. ಕೇವಲ ಆಕೆಯ ದೇಹದ ಮೇಲೆ ಆಸೆ ಮಾತ್ರ ಇತ್ತೇ ಹೊರತು ಆಕೆಯ ಮೇಲೆ ಯಾವುದೇ ಪ್ರೀತಿ ಇರ್ಲಿಲ್ಲ. ಹೀಗಾಗಿ ಅವಳನ್ನು ಯಾವಾಗ ಅವನಿಗೆಲ್ಲ ಬೇಕೋ ಆವಾಗ ಬಳಸಿಕೊಳ್ತಿದ್ದ, ನಂತರ ತುಂಬಾ ಕಡೆಗಣಿಸ್ತಿದ್ದ. ಅಷ್ಟು ಮಾತ್ರ ಅಲ್ಲ, ಮದುವೆ ವಿಚಾರ ಎಲ್ಲ ಬಂದಾಗ, ಪ್ರೀತಿಸುವಾಗ, ಅವಳನ್ನು ಪಡೆಯುವಾಗ, ಅವಳಿಂದೆಲ್ಲ ಸುಖ ಪಡೆಯುವಾಗ ಇರದ ಜಾತಿ ಮದುವೆ ವಿಷಯದಲ್ಲಿ ಬರ್ತಾ ಇತ್ತಂತೆ. ನಮ್ಮ ಮದುವೆಗೆ ಜಾತಿ ಅಡ್ಡ ಆಗುತ್ತೆ, ಅಲ್ಲದೆ ನೀ ಚೆನ್ನಾಗಿಲ್ಲ, ಅಷ್ಟು ಮಾತ್ರ ಅಲ್ಲ, ತನ್ನ ಸ್ನೇಹಿತರ ಮುಂದೆ ಎಲ್ಲ ಈಕೆಯ ರೂಪವನ್ನು ಎಲ್ಲವನ್ನು ಹೀಯಾಳಿಸುವ ಒಂದು ಪ್ರಯತ್ನ ಮಾಡ್ತಿದ್ದ. ಅದು ಆಕೆಯ ಮನಸ್ಸನ್ನು ತುಂಬಾ ಘಾಸಿಗೊಳಿಸ್ತಾ ಇತ್ತು. ಏನ್ ಮಾಡೋದು ಅವಳಿಗೆ? ಒಂಥರ ಪರಿಸ್ಥಿತಿ, ಏನ್ ಮಾಡೋದು ಏನು ಗೊತ್ತಾಗ್ತಾನೆ ಇರ್ಲಿಲ್ಲ. ಅವನನ್ನು ಬಿಟ್ಟು ಇರಕ್ಕೂ ನನಗೆ ಸಾಧ್ಯ ಇಲ್ಲ. ಆದ್ರೆ ಅವನು ಈ ರೀತಿ ಮಾಡುವಾಗ ನಾನು ಹೇಗೆ ಅವನ ಜೊತೆ ಬಾಳೋದು? ಅವನ್ ಹೇಗೆ ನನ್ನ ಈ ರೀತಿ ಮಾಡ್ತಿದ್ದ? ಈಗೆಲ್ಲ ನಾನಾ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಲೇ ಹೋಗುತ್ತೆ. ಅವನ್ ನೋಡಿದ್ರೆ ಒಂಥರ ಆನ್ ಅಂಡ್ ಆಫ್ ಪ್ರೀತಿ ಇರತಿ. ಒಮ್ಮೊಮ್ಮೆ ತುಂಬಾ ಪ್ರೀತಿ ತೋರಿಸ್ತಿದ್ದ, ಆ ಪ್ರೀತಿ ನೋಡಿ ತುಂಬಾ ಕರಗಿ ಹೋಗ್ತಿದ್ಲು. ನೆಕ್ಸ್ಟ್ ನೋಡಿದ್ರೆ ಕನೆಕ್ಟೇ ಇಲ್ಲ, ಅವಳ ಪರಿಚಯ ಇಲ್ಲದಂತೆ ಡಿಸ್ಕನೆಕ್ಟ್ ಆಗಿ ಬಿಡ್ತಿದ್ದ. ಇದು ಅವಳನ್ನು ಹುಚ್ಚೆನಾಗಿಸ್ತಿತ್ತು. ಅವನ ಬಗ್ಗೆ ಏನು ಅಂತ ತಿಳಿಯೋದು ಏನು ಗೊತ್ತಾಗದಾಯ್ತು. ಈಗ ಇರುವಾಗ ಅವಳಿಗೊಂದು ಸಂಗತಿ ತಿಳಿಯುತ್ತೆ. ಕಿರಣಿಗೆ ಒಬ್ಬ ಮಾಜಿ ಪ್ರೇಮಿ ಇದ್ಲು, ಆಕೆಯ ಜೊತೆ ಈತ ಇನ್ನೂ ಸಂಪರ್ಕದಲ್ಲಿ ಇದ್ದಾನೆ ಅಂತ. ಆಕೆಯ ಬರ್ತ್ಡೇಯನ್ನು ಆಚರಿಸಿದ್ದಾನೆ, ಸೆಲೆಬ್ರೇಷನ್ ಫೋಟೋಗಳನ್ನು ಹಾಕಿಕೊಂಡಿದ್ದಾನೆ. ಇದೆಲ್ಲ ಅವಳನ್ನ ಹುಚ್ಚೆನಾಗಿಸ್ತೆ. ಈ ಬಗ್ಗೆ ಏನು ಕೇಳಿದ್ರೆ ಆತನಿಂದ ಏನು ಉತ್ತರ ಬರಲ್ಲ. ಹೀಗೆಲ್ಲ ಇರುವಾಗ ಅವಳು ಯೋಚನೆ ಮಾಡ್ತಾಳೆ, ನನಗೆ ಮೋಸ ಮಾಡಿದವನು ಈ ಭೂಮಿಯಲ್ಲಿ ಇರಬಾರ್ದು ಅಂತ. ಇದೊಂದು ಎಕ್ಸ್ಟ್ರೀಮ್ ಅಂತ ಯೋಚಿಸ್ಬೋದು. ಅವಳು ಮಾಡಿದ್ದು ತುಂಬಾನೇ ತಪ್ಪು, ಈ ರೀತಿ ನಿರ್ಧಾರ ಮಾಡಬಾರ್ದು. ಆದ್ರೆ ಈ ರೀತಿ ಅವಳನ್ನು ಯೋಚಿಸುವಂತೆ ಮಾಡೋದಕ್ಕೆ ಕಾರಣನೇ ಈ ಕಿರಣ್ ಆಗಿದ್ದ. ಕಿರಣ್ ನೋಡಕ್ಕೆ ತುಂಬಾ ಸುಂದರ, ನೋಡಕ್ಕೆ ತುಂಬಾ ಮುಗ್ಧನಂತೆ ಕಾಣ್ತಿದ್ದ. ಅವ್ರ ಅಪ್ಪ ಅಮ್ಮನ ಕಥೆಗಳು ಕೇಳುವಾಗ ತುಂಬಾ ಬೇಸರ ಆಗತ್ತೆ. ಯಾಕೆಂದ್ರೆ ಇಬ್ರು ಮಕ್ಕಳಲ್ಲಿ ಒಬ್ಬ ತೀರಿ ಹೋಗಿರ್ತಾನೆ, ಇವನೊಬ್ಬನೇ ಅವ್ರಿಗೆ ಆಸರೆ ಆಗಿರ್ತಾನೆ. ಮಗನನ್ನು ಓದಿಸಿ ಬೆಂಗಳೂರಲ್ಲಿ ಕೆಲ್ಸಕ್ಕೆ ತಳಿ ಕಳ್ಸಿರ್ತಾರೆ. ಏನೋ ಚೆನ್ನಾಗಿ ದುಡಿತಿದ್ದಾನೆ, ಅಲ್ಲಿ ಆರಾಮಾಗಿದ್ದಾನೆ, ಮುಂದೆ ಅವನಿಗೊಂದು ಒಳ್ಳೆ ಭವಿಷ್ಯ ಕಟ್ಬೇಕು ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಮಗನ ನಿಜವಾದ ರೂಪ ಆ ತಂದೆ ತಾಯಿಗೂ ಗೊತ್ತಿರಕ್ಕಿಲ್ಲ ಕಾಣತ್ತೆ. ಈತ ಮಾತ್ರ ಇಲ್ಲಿ ಬಂದಾಗ ಈ ಪ್ರೇಮಳ ಜೊತೆ ಕೆಲಸ ಮಾಡ್ತಿದ್ದ, ಪ್ರೇಮಳ ಜೊತೆ ತನ್ನ ಸಂಪರ್ಕ ಬೆಳೆಸ್ತಾನೆ. ಆ ಸಂಪರ್ಕದಲ್ಲಿ ಆತನಿಗೆ ಏನ್ ಬೇಕು ಅದೆಲ್ಲವನ್ನು ಅವಳಿಂದ ಪಡಿತಾನೆ ಹೋಗ್ತಾನೆ. ಆದ್ರೆ ಅವನಿಗೆ ಅವಳನ್ನು ಮದುವೆ ಆಗ್ಬೇಕು, ಅವಳನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸ್ಬೇಕು ಎಂಬ ಯಾವ ಇಚ್ಛೆಯೂ ಇರ್ಲಿಲ್ವಂತೆ. ಅವನೇ ಹೇಳ್ತಿದಂತೆ, ನಾನು ಒಂದು ವೇಳೆ ನಿನ್ನ ಮದುವೆ ಆದ್ರೆ ಬರೀ ಬೆಡ್ಡಿಗಷ್ಟೇ ನೀನು ಸೀಮಿತ ಅಂತ. ಯಾವ ಹೆಣ್ಣು ತಾನು ಇಂಥ ಮಾತುಗಳನ್ನ ಸಹಿಸ್ತಾಳೆ? ಇದೆಲ್ಲ ಆ ಒಂದು ಪ್ರೇಮಳಿಗೆ ತುಂಬಾನೇ ನೋವು ಕೊಡ್ತಾ ಇತ್ತು. ಆದ್ರೆ ಅವಳಿಗೆ ಇವನನ್ನು ಬಿಟ್ಟು ಬರಕ್ಕೂ ಒಂದು ಮನಸ್ಸಿರ್ಲಿಲ್ಲ, ಅಷ್ಟು ಪ್ರೀತಿ ಅವನ ಮೇಲೆ. ಹೀಗಿರುವಾಗ ಅವಳು ಯೋಚನೆ ಮಾಡ್ತಾಳೆ, ಇವನ ಕಥೆಯನ್ನು ಮುಗಿಸಿ ನಾನು ಹೋಗಿ ಬಿಡ್ಬೇಕು, ನನ್ನ ಮೋಸ ಮಾಡಿ ಅವನು ಯಾರ ಜೊತೆ ಬದುಕ್ಬಾರ್ದು. ಇದೊಂಥರ ರಿವೆಂಜ್. ಈ ರಿವೆಂಜ್ ತೆಗೆದುಕೊಳ್ಳೋ ಬರದಲ್ಲಿ ಹುಚ್ಚಾಟ ಮಾಡಿ ಬಿಡ್ತಾಳೆ. ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಬೇಡ ಆಗಿತ್ತು, ತನ್ಗೆ ಬೇಡ ಅಂತ ತನ್ನನ್ನು ಕಡೆಗಣಿಸಿದ್ದ ಒಂದು ಪುರುಷನನ್ನು ಬಿಟ್ಟು ಅವಳ ಲೈಫ್ ನೋಡಿಕೊಂಡಿದ್ರೆ ಮುಂದೆ ಅವಳಿಗೂ ಒಂದು ಒಳ್ಳೆ ಭವಿಷ್ಯ ಬರುತ್ತಿತ್ತು, ಈತನು ಜೀವಂತವಾಗಿ ಇರುತ್ತಿದ್ದ. ಆದ್ರೆ ಒಂದು ಸಣ್ಣ ದುಡುಕಿನ ನಿರ್ಧಾರ ಈಗ ಅವನ ಜೀವ ತೆಗ್ದಿದೆ.
ಇವಳ ಬದುಕನ್ನೇ ಸರ್ವನಾಶ ಮಾಡಿದೆ. ಏನಲ್ಲ ಇಲ್ಲಿ ಯಾರನ್ನ ದೂರದು? ಅವಳನ್ನು ಕ್ರೂರಿ ಅನ್ನೋದಾದ್ರೆ ಅವಳನ್ನು ಈ ಕ್ರೂರ ಕೃತ್ಯಕ್ಕೆ ಪ್ರೇರೇಪಿಸ್ತಾ ಈತನನ್ನ ಏನೇನ್ಬೇಕು? ಯೋಚನೆ ಮಾಡಿ, ಅವಳು ಮನೆಗೆ ಯಾರು ಇಲ್ಲ ಅಂತ ಕರೆದ ತಕ್ಷಣ ಓಡಿ ಬಂದಂದಾಗ ಅವನಿಗೆ ಬೇಕಾಗಿದ್ದಾದ್ರೆ ಏನು? ಆ ಒಂದು ಸ್ವರ್ಗ ಸುಖನೇ ಆಗಿತ್ತು. ಅವಳ ಅದನ್ನೇ ಇಟ್ಟು ಅವನನ್ನ ಕರೆದಿರೋದು, ಬಾ ನಿನಗೆ ಸ್ವರ್ಗ ತೋರಿಸ್ತೀನಿ ಅಂತ. ಯಾಕಂದ್ರೆ ಅವನ ವೀಕ್ನೆಸ್ ಪಾಯಿಂಟ್ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವನು ಕೂಡ ಎಲ್ಲಾ ಆಸೆ ಪಟ್ಟು ಓಡಿ ಬರ್ತಾನೆ. ನಿಜವಾಗಿ ಒಂದು ಹುಡುಗಿನ ಮದುವೆ ಆಗಿ ಬಾಳ್ಬೇಕನ್ನುವ ಯಾವ ಹುಡುಗನೋ ಈ ರೀತಿ ಕದ್ದು ಮುಚ್ಚಿ ಅವಳನ್ನ ಬಳಸಿಕೊಳ್ಳಲು ಇಷ್ಟಪಡಲ್ಲ. ಮದುವೆ ಆಗಿ ನಾವು ಸಂಸಾರ ಮಾಡೋಣ ಅಂತಾನೆ ಅಂತಾನೆ. ಈ ರೀತಿ ಬಂದು ತನ್ನ ಆಸೆ ತೀರಿಸ್ಕೊಂಡು ಹೋಗ್ತಾನೆ ಅಂದ್ರೆ ಅವನ ಇಂಟೆನ್ಷನ್ ಬೇರೆನೆ ಆಗಿತ್ತು. ಅದನ್ನೇ ಬಳಸಿಕೊಂಡು ಇವತ್ತು ಅವಳು ಅವನ ಕಥೆಯನ್ನು ಮುಗಿಸಿದ್ದಾಳೆ. ಈ ಒಂದು ಕತೆ ಹಲವರಿಗೆ ಅದನ್ನೇ ಬಳಸಿಕೊಂಡು ಇವತ್ತು ಅವಳು ಅವನ ಕಥೆಯನ್ನು ಮುಗಿಸಿದ್ದಾಳೆ. ಈ ಒಂದು ಕತೆ ಹಲವರಿಗೆ ಒಂದು ಪಾಠ ಆಗ್ಬೇಕು. ಹೆಣ್ಣು ಒಂದು ಭೋಗದ ವಸ್ತು, ಅವಳು ನನ್ನ ಮಂಚಕ್ಕಷ್ಟೇ ಸೀಮಿತ. ಈ ಭಾವನೆ ಯಾವ ಪುರುಷನಲ್ಲಿ ಇರುತ್ತೋ ಆ ಪುರುಷನ ಜೊತೆ ಬಾಳೋದು ಹೆಣ್ಣಿಗೆ ತುಂಬಾನೇ ಕಷ್ಟ. ಒಂಥರ ಗುಲಾಮಳಂತೆ ಅವಳು ಫೀಲ್ ಮಾಡ್ತಾ ಹೋಗ್ತಾಳೆ. ಹೆಣ್ಣನ್ನು ಯಾವಾಗ ತನ್ನ ಸಮನಾಗಿ ನೋಡ್ತಾನೋ, ಅವಳಿಗೆ ಗೌರವ ಕೊಡ್ತಾನೋ, ಅವಳ ಭಾವನೆಗಳನ್ನ ಗೌರವಿಸ್ತಾನೋ, ಅವಾಗಷ್ಟೇ ಅವಳಿಗೆ ಅವನ ಹತ್ರ ಒಂಥರ ಸೆಕ್ಯೂರ್ ಫೀಲ್ ಬರುತ್ತೆ ಹೊರತು, ಇಲ್ಲ ನೀ ನನ್ನ ಒಂದು ದೇಹ ಸುಖಕ್ಕಷ್ಟೇ ಅಂತ ಭಾವಿಸಿದ್ರೆ ಅವಳು ತಿರುಗಿ ಬಿದ್ರೆ ಇಂಥ ಗತಿ ಆಗ್ಬೋದು. ಇಲ್ಲದಿದ್ರೆ ಅವಳ ಲೈಫ್ನೇ ಹಾಳಾಗ್ಬೋದು. ಎರಡರಲ್ಲಿ ಒಂದಾಗೋದು ಗ್ಯಾರಂಟಿ. ಹಾಗಾಗಿ ಲೈಫ್ ಪಾರ್ಟ್ನ ಚೂಸ್ ಮಾಡುವಾಗ ನಾವು ತುಂಬಾನೇ ಎಚ್ಚರ ವಹಿಸ್ಬೇಕು. ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕಿಂತ ಅದನ್ನ ಬಿಟ್ಟು ಮುಂದೆ ಬರದೇ ಒಳ್ಳೇದು. ಸುಮ್ನೆ ಅವಳು ಸರಿ ಇಲ್ಲ, ಇವನ್ ಸರಿ ಇಲ್ಲ, ಈ ರೀತಿ ಬ್ಲೇಮ್ ಗೇಮ್ಗಳನ್ನ ಇಡ್ತಾ ನಾವು ಮುಂದೆ ಸಾಕ್ತಾ ಹೋದ್ರೆ ಇರುವ ಒಂದು ಲೈಫ್ ರೀ, ಈ ಒಂದು ಲೈಫ್ ನನ್ನ ಅರ್ಥ ಮಾಡ್ಕೊಳ್ಳೋದು ಯಾಕೆ? ಆಯ್ತು, ಪ್ರೀತಿಯಲ್ಲಿರುವಾಗ ಏನು ಗೊತ್ತಾಗಲ್ಲ. ಪ್ರೀತಿಸಿ ಸ್ವಲ್ಪ ದಿನಗಳು ಕಳೀತಾ ಹೋಗುವಾಗ ಮಾತ್ರ ಅವರ ನಿಜವಾದ ಮುಖವಾಡ ಏನು ಅಂತ ಎಲ್ಲರಿಗೂ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗೋದು. ಆ ಸಂದರ್ಭದಲ್ಲಿ ಅವನು ನಮ್ಮನ್ನು ತುಂಬಾ ಹರ್ಟ್ ಮಾಡ್ತಿದ್ದಾನೆ ಅಥವಾ ಅವಳು ತುಂಬಾನೇ ಹರ್ಟ್ ಮಾಡ್ತಿದ್ದಾಳೆ ಅಂದ್ರೆ ಆ ಸಂಬಂಧದಿಂದ ಅದೊಂದು ರೆಡ್ ಫ್ಲಾಗ್ ಆಗಿ ತೆಗೆದುಕೊಳ್ಬೇಕು. ದೂರ ಸರಿಯದೇ ಒಳ್ಳೇದು. ಇಲ್ಲ ನಂಗೆ ಇವನೇ ಬೇಕು, ಇವನ್ ಜೊತೆನೇ ಬಾಳ್ಬೇಕು, ಇವನಿಲ್ಲದ ಲೈಫ್ ಇಲ್ಲ, ಅಲ್ಲ ನಂಗೆ ಇವಳಿಲ್ಲದ ಲೈಫ್ ಇಲ್ಲ ಅಂತೇಳಿ ತಮ್ಮ ಲೈಫ್ ಎಂಡ್ ಮಾಡೋದು ಅಥವಾ ಅವರ ಲೈಫಿಗೆ ಹಾನಿ ಮಾಡೋದು, ಇದರಿಂದ ಯಾರಿಗೂ ಏನೂ ಸಿಗೋದಿಲ್ಲ. ಸುಮ್ನೆ ಒಂದ್ ಜೀವನ ನರಕ ಆಗತ್ತೆ ಅಷ್ಟೇ. ಎಷ್ಟೋ ಪ್ರೇಮಿಗಳನ್ನ ನೋಡಿದೀನಿ, ಬದುಕಕ್ಕಾಗಲ್ಲ ಇವ್ರನ್ನ ಬಿಟ್ಟು ಮದುವೆ ಆದವರು ಸ್ವಲ್ಪ ದಿನಗಳಲ್ಲಿ ಡಿವೋರ್ಸ್ ತೆಗೆದಿದ್ದು ಇದೆ. ಹಾಗಾಗಿ ಸಂಬಂಧದಲ್ಲಿ ರೆಡ್ ಫ್ಲಾಗ್ ಅಂದ್ರೆ ಅವ್ರು ನಮ್ಮನ್ನ ನೋಯಿಸೋದು, ಅವಮಾನ ಮಾಡೋದು, ದೈಹಿಕ ಹಿಂಸೆ ನೀಡೋದು, ಈ ರೀತಿ ಎಲ್ಲ ಕಂಡು ಬಂದಾಗ ಆ ಒಂದು ರಿಲೇಶನ್ಶಿಪ್ಗೆ ಗುಡ್ ಬೈ ಹೇಳಿ ತಾನಾಯ್ತು ತನ್ನ ಪಾಡಾಯ್ತು ತನ್ನ ನಡೆಯೋದೇ ಒಂದು ಜಾಣರ ಲಕ್ಷಣ ಆಗಿರುತ್ತೆ. ಈಗ ಗ್ಯಾಂಗ್ರೀನ್ ಬಂದ್ರೆ ಕಾಲ್ ಕತ್ತರಿಸ್ಬೇಕಾಗತ್ತಲ್ಲ, ಅದೇ ರೀತಿ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ರೆ ಅದನ್ನ ಬಿಟ್ಟು ಬರದೆ ಬೇರೆ ಮಾರ್ಗ ಇರಲ್ಲ. ಅದನ್ನ ಅರ್ಥಕೊಳ್ಬೇಕಷ್ಟೇ.